ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕನ್ಯಾ ರಾಶಿಯವರಿಗೆ ನಾನು ಹೇಳ್ದೆ, ಮಿಥುನ ರಾಶಿಯವರೆಗೂ ಬುಧ ಅಧಿಪತಿ ಆದ್ರೆ ಕನ್ಯಾ ರಾಶಿಯವರೆಗೂ ಬುಧ ಅಧಿಪತಿನೇ. ಆದ್ರೆ ಇಲ್ಲಿ ಎರಡು ಡಿಫ್ರೆನ್ಸ್ ಇದೆ. ಒಂದು ಏನು ಅಂತಂದ್ರೆ, ಮಿಥುನ ರಾಶಿಗೆ ಬುಧ ಸ್ವಕ್ಷೇತ್ರನಾಗ್ತಾನೆ. ಅದೇ ಕನ್ಯಾ ರಾಶಿಯವರಿಗೆ ಅದೇ ಬುಧ ಅವನ ಮನೆ ಸ್ವಂತ ಮನೆ ಆಗಿದ್ರು ಕೂಡ ಉಚ್ಚ ಸ್ಥಾನ ಆಗ್ತಾನೆ. ಸೊ ಉಚ್ಚ ಬುಧ ಅಂತ ಅಂದಾಗ ಮಿಥುನ ರಾಶಿಯವರಿಗಿಂತ ಕನ್ಯಾ ರಾಶಿಯವರು ಬ್ರಿಲಿಯಂಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಆ ಮನೆಗೆ ಅವನು ಬುಧ ಉಚ್ಚ ಸ್ಥಾನ. ಸೊ ಬುಧ ನಮ್ಮ ಜೀವನದಲ್ಲಿ ನಾವು ಬ್ರಿಲಿಯಂಟ್ ಆಗಿರ್ಬೇಕು, ನಾವೇನಾರ ಸಾಧನೆ ಮಾಡ್ಬೇಕು, ಸಾಧಕರಾಗ್ಬೇಕು ಅಂತ ಅಂದ್ರೆ, ತುಂಬಾ ನಮ್ಮ ಜೀವನದಲ್ಲಿ ಸಾಧಕರಾಗಿ ನಡಿಬೇಕು ಅಂದ್ರೆ ನಮ್ಮ ಜಾತಕದಲ್ಲಿ ಬುಧ ಉನ್ನತ ಸ್ಥಾನದಲ್ಲಿ ಇರ್ಬೇಕು. ಯಾರ ಜಾತಕದಲ್ಲಿ ಬುಧ ಉನ್ನತ ಸ್ಥಾನ ಅಂದ್ರೆ ಕನ್ಯಾ ರಾಶಿಯಲ್ಲಿ ಇರ್ತಾನೋ ಅವರು ಮೋಸ್ಟ್ ಬ್ರಿಲಿಯಂಟ್ ಅಂತ ಅನ್ಕೊಳ್ಳಿ. ಈ ರೀತಿಯ ಜಾತಕ ಯಾರ್ದಿದೆ ಅಂತಂದ್ರೆ ನಮ್ಮ ಸರ್ ವಿಶ್ವೇಶ್ವರಯ್ಯ ಅವ್ರದ್ದು. ಕಂದಂಬಾಡಿ ಕಟ್ಟಂತಹ ಆ ಬ್ರಿಲಿಯಂಟು, ಆ ತಲೆ, ಆ ಪವರ್ ಅದಕ್ಕೆ ಎಷ್ಟಿದೆ ಅನ್ನೋದು ನೀವು ಕಥೆಗಳಲ್ಲಿ ಓದಿರ್ತೀರಿ. ಹೌದು ಅಲ್ವಾ? ಸೊ ಅಂತಹ ಮಹಾ ಸಾಧಕರು ಏನಾರು ಇದ್ದಾರೆ ಅಂತ ಅಂದ್ರೆ ಅದು ಕನ್ಯಾ ರಾಶಿಯವರಾಗಿರೋದ್ರಿಂದ ಕನ್ಯಾ ರಾಶಿಯವರಲ್ಲೇ ಅತ್ಯಂತ ಉನ್ನತ ಬರಹಗಾರರಿದ್ದಾರೆ, ಉನ್ನತ ವಾಗ್ಮಿಗಳಿದ್ದಾರೆ, ಜೊತೆಗೆ ಉನ್ನತ ಸಂದರ್ಶನಕಾರರಿದ್ದಾರೆ, ಮಾತು ಚತುರರು, ಪ್ರತಿ ಒಂದ್ರಲ್ಲೂ ಕೂಡ ಕನ್ಯಾ ರಾಶಿಯವರು ಅಲ್ಟಿಮೇಟ್ ಅಂತ ಹೇಳ್ಬೋದು. ಅದೇ ಕನ್ಯಾ ರಾಶಿಯವರಿಗೆ ಸಪ್ತಮಾಧಿಪತಿ ಗುರು. ನೋಡಿ, ಕನ್ಯಾ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಅವ್ರು ಒಳ್ಳೆ ಗಂಡ ಸಿಗ್ತಾನೆ, ಜೊತೆಗೆ ವ್ಯವಹಾರಿಕವಾಗಿ ಒಳ್ಳೆ ಸ್ನೇಹಿತರು ಸಿಗ್ತಾರೆ. ಯಾಕಂದ್ರೆ 3ನೇ ಮನೆ ಅಧಿಪತಿ ಕುಜ. ಅವರಿಗೆ ಸಪೋರ್ಟ್ ಕೊಡುವಂತಹ ಯಾರು ಒಬ್ಬ ಒಳ್ಳೆ ಸಪೋರ್ಟ್ ಆಗಿರುವಂತಹ ಒಬ್ಬ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಜೀವನದಲ್ಲಿ ಇವ್ರು ಸಾಧನೆ ಮಾಡಬೇಕು ಅಂತ ಅಂದಾಗ ಇವರು ಒಬ್ಬರೇ ಹೋಗಲ್ಲ, ಜೊತೆಗಿಟ್ಕೊಂಡೇ ಹೋಗ್ತಾರೆ. ಜೊತೆಗೆ ಚತುರ್ಥಾಧಿಪತಿ ಗುರುನು ಅವನೇ ಆಗಿದ್ದು, ಸಪ್ತಮಾಧಿಪತಿ ಅಲ್ಲೇ ಆಗಿರೋದ್ರಿಂದ ಇವರಿಗೆ ತಾಯಿ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಕನ್ಯಾ ರಾಶಿಯವರಿಗೂ ಎಲ್ಲಾ ಲಾಭಗಳನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಗುರು 10ನೇ ಮನೆಯಿಂದ 11ನೇ ಮನೆ ಲಾಭ ಸ್ಥಾನದಲ್ಲಿ ಬಂದಿದ್ದಾರೆ. ಹಾಗಾಗಿ ಗುರು ಲಾಭ ಸ್ಥಾನದಲ್ಲಿ ಇದ್ದಾನೆ ಅಂತ ಅಂದ್ರೆ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ 7ನೇವನು 4ನೇನು 11ರಲ್ಲಿ ಇದ್ದಾಗ ಮನೆಗೆ ಹೊಸ ಮನೆಗೆ ಪ್ರವೇಶ ಆಗುವಂಥದ್ದು ಅಥವಾ ಹೊಸ ಇನ್ನೊಂದಷ್ಟು ಜಾಗಗಳನ್ನ ಖರೀದಿ ಮಾಡುವಂಥದ್ದು, ಮನೆಗೆ ಹೊಸ ಹೊಸ ಐಟಮ್ಗಳನ್ನ ಖರೀದಿ ಮಾಡ್ಕೊಳ್ಳುವಂಥದ್ದೆಲ್ಲವೂ ಕೂಡ ಪ್ಲಾನ್ ನಡೀತಾ ಇರ್ತದೆ. ಜೊತೆಗೆ ಮನೆ ಕೂಡ ಹೊಸ ಐಟಮ್ಗಳು ಸೇರ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಯಾಕಂದ್ರೆ 11ರಲ್ಲಿ ಆಲ್ರೆಡಿ ಗುರು ಕೂತಿದ್ದಾರೆ, ಜೊತೆಗೆ ಶುಕ್ರ ಕೇತು 12ರಲ್ಲಿ ಕೂತಿರೋದ್ರಿಂದ ಶುಕ್ರಕ್ಕೆ ಒಂದು ಕತ್ರಿ ಹಾಕ್ಲೇಬೇಕಲ್ವಾ. ಸೊ ಹಣ ಇಲ್ಲಿ ತರಬೇಕು ಅಂದ್ರೆ ಸಾಲ ಮಾಡಾದ್ರೂ ಮನೆನ ಅಲಂಕಾರ ಮಾಡ್ಲೇಬೇಕು. ನೋಡಿ, ಕೆಲವರು ಮನೆ ಕಟ್ಟಿಬಿಡ್ತಾರೆ, ಮನೆ ಕಟ್ಟಿದಾಗ ಮನೆ ಅಲಂಕಾರ ಮಾಡ್ಬೇಕು ಅಂದ್ರೆ ಸಾಲ ಮಾಡ್ಲೇಬೇಕಲ್ಲ. ಹಾಗಾಗಿ ಖಂಡಿತ ಛಲ ಬಿಡದ ಛಲವಾದಿಗಳು ಕನ್ಯಾ ರಾಶಿಯವರು ಮಾಡೇ ಮಾಡ್ತಾರೆ. ಜೊತೆಗೆ ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಮನೆ 9ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸಾಕಷ್ಟು ಲೋನ್ಗಳು ಆದಷ್ಟು ಬೇಗ ಆಗುವಂಥದ್ದು, ಅಥವಾ ಮತ್ತೆ ಇನ್ನೊಂದು ಯಾವ್ದಾರ ಒಂದು ಜಾಗಕ್ಕೆ ಸ್ಕೆಚ್ ಹಾಕೊಳ್ಳೋ ಅಂಥದ್ದು, ಈ ತರದೆಲ್ಲ ಏನಾರು ಒಂದು ಪ್ಲಾನ್ ಮಾಡ್ತಾನೆ ಇರ್ತಾರೆ ಕನ್ಯಾ ರಾಶಿಯವರು. ಸೊ ಕನ್ಯಾ ರಾಶಿಯವರು ಖಂಡಿತ ಒಂದು ಸಕ್ಸಸ್ ಟೈಮ್ ಅಂತ ಹೇಳ್ಬೋದು. ಇನ್ನು 10 ತಿಂಗಳು 1 ವರ್ಷಗಳ ಕಾಲ ಗುರು 11ನೇ ಮನೇಲಿ ಇರೋದ್ರಿಂದ ಅವ್ರು ಏನ್ ಅನ್ಕೊಳ್ತಾರೋ ಅವೆಲ್ಲವೂ ಕೂಡ ಗುರು ಕೊಡ್ತಾರೆ. ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈಗ ನಾನು ಏನ್ ಮನ್ಸಲ್ಲಿ ಅನ್ಕೊಂಡಿದೀನೋ ಅದು ನೆರವೇರ್ಬೇಕು ಅಂತ ಅಂದ್ರೆ ನಿಮ್ಗೆ 11ನೇ ಮನೇಲಿ ಗುರು ಬಂದಿದ್ದಾನೆ ಲಾಭ ಸ್ಥಾನದಲ್ಲಿ. ಈ ಟೈಮಲ್ಲಿ ನೀವು ಅನ್ಕೊಂಡಂತಹ ಕೆಲಸಗಳ ಕಡೆ ಹೆಚ್ಚು ಪ್ರಗತಿಯನ್ನ ನೋಡೋ ಕಡೆ ನೀವು ಗಮನವನ್ನ ಸೆಳಿಬೇಕಾಗತ್ತೆ. ಅಂದ್ರೆ ಮುನ್ನಡೆ ಹೆಜ್ಜೆನ ಇಡೋದಿಕ್ಕೆ ಒಂದ್ ಸ್ವಲ್ಪ ಈ ಟೈಮಲ್ಲಿ ಧೈರ್ಯವಾಗಿ ಮುನ್ನಡಿಬೇಕು. ಯಾಕಂದ್ರೆ ಅವಕಾಶಗಳು ಸಿಕ್ಕಾಗ ನಾವು ಸುಮ್ನೆ ಕುತ್ಕೊಂಡ್ರೆ ಯಾವೂ ನಮ್ ಹಿಂದೆ ಬರೋದಿಲ್ಲ. ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಏಳಿಗೆ ಆಗ್ಬೇಕು ಅಂತ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಶನಿಯ ಒಂದು ಪ್ರಭಾವ ಅಂತ. ಆಲ್ರೆಡಿ 7ನೇ ಮನೆಯಲ್ಲಿ ಶನಿ ಇದ್ದಾನೆ, ಸಪ್ತಮದಲ್ಲಿ ಶನಿ ಇದ್ರು ಕೂಡ ಗುರುವಿನ ದೃಷ್ಟಿ ಆ ಒಂದು ಸಪ್ತಮದಲ್ಲಿ ಇರೋದ್ರಿಂದ ಖಂಡಿತ ನಿಮಗೆ ಕಟ್ಕೊಂಡಂತಹ ಗಂಡನಿಂದ ಸಹಾಯ ಸಹಕಾರ ಸಿಗೋದು, ಸ್ನೇಹಿತರಿಂದ ಸಹಾಯ ಸಹಕಾರ ಸಿಗೋದು, ಸಾಲಗಳು ಲೋನ್ಗಳು ಏನೋಗಿದ್ರೂ ಕೂಡ ಸಟೌಟ್ ಮಾಡ್ಕೊಟ್ಬಿಡ್ತಾನೆ ಗುರು. ಹಾಗಾಗಿ ಒಂದು ಸರಿ ಲೈಫಲ್ಲಿ ಗುರುವಿನ ದರ್ಶನ ಮಾಡುವಂಥದ್ದು, ಮಂತ್ರಾಲಯ ರಾಘವೇಂದ್ರನ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ದತ್ತಾತ್ರೇಯ ಸ್ವಾಮಿಗಳನ್ನ ದರ್ಶನ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ. ಜೊತೆಗೆ ಕನ್ಯಾ ರಾಶಿಯವರಲ್ಲಿ ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾದಂತಹ ಶನಿ ಸಪ್ತಮದಲ್ಲಿ ಇರೋದ್ರಿಂದ ಮಕ್ಕಳ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ಮಕ್ಕಳ ಎಜುಕೇಶನ್ ಅಂತ ಏನಿರುತ್ತೆ ವಿದ್ಯಾಭ್ಯಾಸದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡ್ತಾ ಬರಬೇಕಾಗತ್ತೆ ಈ ಒಂದು ಕನ್ಯಾ ರಾಶಿಯವರು. ನೋಡಿ, ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಬುಧ 10ರಲ್ಲಿದ್ದಾನೆ.
ಈ ಒಂದು ತಿಂಗಳು ಮಾಸ ಭವಿಷ್ಯದಲ್ಲಿ ಏನಿದೆ, ಕನ್ಯಾ ರಾಶಿಯವರು ಹತ್ರಲ್ಲಿ ಇರೋದ್ರಿಂದ ಸಾಕಷ್ಟು ಪ್ಲಾನ್ಗಳು ಮಾಡ್ತಿದ್ದಾರೆ. ಕನ್ಯಾ ರಾಶಿಯವರು ಏನೇನ್ ಪ್ಲಾನ್ಗಳು ಅಂದ್ರೆ, ಅವರು ರಾತ್ರಿ ನಿದ್ದೆಗಣ್ಣು ಮಲಗಿದಾಗ್ಲೂ ಕೂಡ ಕ್ಯಾಲ್ಕುಲೇಟ್ ಮೈಂಡ್. ಅಂದ್ರೆ ನೈಟ್ ನಿದ್ದೆಗೆ ಹೋದಾಗ ಅಥವಾ ಸುಮ್ಮನೆ ಸ್ವಲ್ಪ ಸಮಯ ಅವಕಾಶ, ಸ್ವಲ್ಪ ಆರಾಮಿಗಿದೆ, ನಿದ್ದೆ ಮಾಡೋಣ ಅಥವಾ ವಿಶ್ರಾಂತಿ ಪಡೆಯೋಣ ಅನ್ನೋ ಟೈಮಲ್ಲೂ ಕೂಡ ಅವ್ರ ಮೈಂಡ್ ಕ್ಯಾಲ್ಕುಲೇಟ್ ತರ ಹೊಡ್ಕತ್ತಿರುತ್ತೆ. ಯಾವುದು ಎಷ್ಟು ಕಟ್ಟಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ್ದು ಡೆಲ್ಲಿ ಬರ್ಬೇಕು, ಯಾವ್ದಾದನ್ನ ಸೆಟ್ ಔಟ್ ಮಾಡ್ಕೋಬೇಕು, ಮುಂದೆ ಹಿಂದೆ ಎರಡೂ ಪ್ಲಾನ್ಗಳು ಮಾಡುವಂತವ್ರು ಏನಾದ್ರು ಇದ್ರೆ ಅದು ಕನ್ಯಾ ರಾಶಿಯವರು. ಮಲಗಿದಾಗ್ಲೂ ಕ್ಯಾಲ್ಕುಲೇಟ್ ಮೈಂಡೆಡ್ ಅಂತ ಅಂದ್ರೆ ಕನ್ಯಾ ರಾಶಿಯವರು ಬಹಳಷ್ಟು ಚಿತ್ರ. ಅದಕ್ಕೆ ಬುದ್ಧಿವಂತರು ಅನ್ನೋದು. ಆ ಒಂದು ಚೌಕಟ್ಟು, ಆ ಒಂದು ಇದ್ರೊಳಗಡೆನೆ ಬದುಕುವಂತಹ ವ್ಯಕ್ತಿಗಳು, ಅದನ್ನ ಮೀರಿ ಹೋಗಲ್ಲ. ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತಹ ಮನೋಭಾವನೆ ಕನ್ಯಾ ರಾಶಿಯವರಿಗಿರೋದ್ರಿಂದ ಸಾಕಷ್ಟು ಅವರಿಗೆ ಒಳ್ಳೆದನ್ನ ಮಾಡ್ಲಿ, ಗುರುವಿನ ಆಶೀರ್ವಾದ ಸದಾ ಕನ್ಯಾ ರಾಶಿಯವರ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.